ಸಂಪುಟ ವಿಸ್ತರಣೆಗೆ ಕಾಲ ಕೂಡ ಬಂತ. ದೆಹಲಿಗೆ ಬರುವಂತೆ ಈಗ ನಾಯಕರಿಗೆ ಬುಲಾವ್ ಬಂದಿದೆಯಾ? ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ಗೆ ಬುಲಾವ್ ನೀಡತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜುಲೈ 18ಕ್ಕೆ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಮೀಟಿಂಗ್ ನಡೆಯುತ್ತೆ. 3 ಸ್ಥಾನ ಖಾಲಿ ಉಳಿಸಿ ಉಳಿದಿರತಕ್ಕಂಥ ಎಲ್ಲ ಸ್ಥಾನ ಭರ್ತಿಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಆಷಾಢದಲ್ಲೇ ಸಂಪುಟ ವಿಸ್ತರಣೆಗೆ ದಿನಾಂಕ ನಿಗದಿಯಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಟ್ಟಲ್ಲಿ ಈಗ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸ ಮುಗಿಸ್ಕೊಂಡು ಈಗ ದೆಹಲಿಗೆ ಆಗಮಿಸಿದ್ದಾರೆ. ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಯಾವಾಗ ಬುಲಾವ್ ನೀಡಲಾಗುತ್ತೆ ಅಂತ ಕಾಯ್ತಾ ಇದ್ರು. ಈಗ ಫೈನಲಿ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಮಾಜಿ ಸಿಎಂ ಆಗಿರತಕ್ಕಂಥ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾಗಿರತಕ್ಕಂಥ ಹರಿಪ್ರಸಾದ್ ಅವರು ದೆಹಲಿಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಜುಲೈ 18ಕ್ಕೆ ಮಹತ್ವದ ಮೀಟಿಂಗ್ ದೆಹಲಿಯಲ್ಲಿ ನಡೆಯುತ್ತೆ. ರಾಹುಲ್ ಗಾಂಧಿ ಅವರೊಂದಿಗೆ ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಮಾತುಕತೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಯಾರ ಹೆಸರುಗಳು ಬರಬಹುದು? ವಿಧಾನಮಂಡಲ ಅಧಿವೇಶನಕ್ಕಿಂತ 15 ದಿನಗಳ ಮೊದಲೇ ಸಂಪುಟ ವಿಸ್ತರಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಸಂಪುಟಕ್ಕೆ ಸೇರ್ಪಡೆಗೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಕಾಂಕ್ಷಿಗಳು ದೌಡಾಯಿಸಿ ತಮಗೆ ಅವಕಾಶ ನೀಡಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೊ ಹಾಗಾದರೆ ಯಾರ ಹೆಸರು ಉಲ್ಲೇಖ ಆಗ್ಬೋದು? ಹಾಗಾದರೆ ಯಾರಿಗೆ ಮಂತ್ರಿಗಿರಿ ಸಿಗ್ಬೋದು? ಸಿಎಂ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡಿದ್ದಲ್ಲಿ ಸಂಪುಟ ವಿಸ್ತರಣೆ ಕುರಿತು ಮಾತುಕತೆಗೆ ಬುಲಾವ್ ನೀಡಿದರೆ ಹೊಸಬರಿಗೆ ಹೆಚ್ಚಿನ ಮಣೆ ಹಾಕುವಂಥ ಸಾಧ್ಯತೆ ಇದೆ. 20 ಸ್ಥಾನಗಳ ಪೈಕಿ 19 ಸ್ಥಾನ ತುಂಬತಕ್ಕಂಥ ಸಾಧ್ಯತೆ ಇದೆ. ಅದರಲ್ಲಿ ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ಪುಟ್ಟರಂಗ್ ಶೆಟ್ಟಿ, ಎಚ್ ಸಿ ಬಾಲಕೃಷ್ಣ, ರಾಘವೇಂದ್ರ ಹೆಟ್ನಾಳ್, ರಿಜ್ವಾನ್ ಅರ್ಷದ್, ಎಸ್ ಪೊನ್ನಣ್ಣ, ಲಕ್ಷ್ಮಣ್ ಸವದಿ, ಅಶೋಕ್ ಪಟ್ಟಣ್, ಶಿವಲಿಂಗ ಘಳವಗೆ ಮಂತ್ರಿ ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇದೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಈಗ ರಾಹುಲ್ ಗಾಂಧಿ ಅವರು ಅಂದರೆ ಹೈಕಮಾಂಡ್ ಕರಿಬೇಕು, ನಾಯಕರುಗಳು ಅಲ್ಲಿಗೆ ಹೋಗಬೇಕು. ಈಗಾಗಲೇ ಸಾಕಷ್ಟು ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಸಿಎಂ ಅಂದರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ. ಕಾರಣ, ನನಗೆ ಮಂತ್ರಿಗಿರಿ ಕೊಡಿ. ಎಲ್ಲರೂ ಕೂಡ ಈಗ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾರ ಹೆಸರು ಬರಬಹುದು ಅಂತ. ಒಂದಿಷ್ಟು ಜನ ಹಳೆ ಸಚಿವರುಗಳಿಗೆ ಅವಕಾಶ ಸಿಗುವಂತಹ ಚಾನ್ಸಸ್ ಇದೆ. ಹೊಸಬರು ಅಂತ ಹೇಳಿದರೆ ಎಸ್ ಪೊನ್ನಣ್ಣ ಅವರು ಇದ್ದಾರೆ, ಎನ್ ಎ ಹ್ಯಾರಿಸ್ ಅವರಿದ್ದಾರೆ, ರಿಜ್ವಾನ್ ಹರ್ಷದ್ ಅವರಿದ್ದಾರೆ, ಬಾಲಕೃಷ್ಣ ಅವರಿದ್ದಾರೆ. ಸೊ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ.